ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಟಿಇಟಿಗೆ ಸಂಬಂಧಪಟ್ಟ ಪರಿಸರ ವಿಜ್ಞಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್, ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಪೆನ್ಸಿಲ್, ಲೆಡ್ ಅಂತ ಕೊಟ್ಟಣ. ಆಪ್ಷನ್ 2 ಗಾಜಿನ ಬಳೆ ಅಂತ ಕೊಟ್ಟಣ. ಆಪ್ಷನ್ 3 ಪ್ಲಾಸ್ಟಿಕ್ ಅಳತೆ ಪಟ್ಟಿ ಅಂತ ಕೊಟ್ಟಣ. ಆಪ್ಷನ್ 4 ರಬ್ಬರ್ ಅಂತ ಕೊಟ್ಟಣ. ಅಂದರೆ ಇವುಗಳ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ವಾಹಕ ಅಂತೇಳಿ ಕ್ವಶನ್ ಕೇಳೋಣ. ಗಾಜಿನ ಬಳೆ ಆಗಲ್ಲ ಸ್ನೇಹಿತರೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಆಗಲ್ಲ, ರಬ್ಬರ್ ಆಗಲ್ಲ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದಾಗ ಪೆನ್ಸಿಲ್ ಲೆಡ್ ಅಂತೇಳಿ ತಮಗೆ ಗೊತ್ತಿರಲಿ. ಅಂದರೆ ನಾವು ಸೀಸದ ಕಡ್ಡಿ ಏನು ಬಳಸ್ತೀವಲ್ಲ, ಅದು ಏನಪ್ಪ ಅಂತಂದ್ರೆ ಅಲ್ಲಿ ಗ್ರಾಫೈಟನ್ನು ಬಳಸಲಾಗಿರ್ತೈತಿ. ಆ ಗ್ರಾಫೈಟ್ ಏನಪ್ಪ ಅಂತಂದ್ರೆ ವಿದ್ಯುತ್ ವಾಹಕ ಅಂತೇಳಿ ತಮಗೆ ಗೊತ್ತಿರಲಿ. ಅದರಲ್ಲಿ ಏನಪ್ಪ ಅಂತಂದ್ರೆ ಗ್ರಾಫೈಟನ್ನು ಬಳಸಲಾಗುತ್ತೆ. ಆ ಗ್ರಾಫೈಟ್ ಏನಪ್ಪ ಅಂತಂದ್ರೆ ಕಲ್ಲಿದ್ದಲಿನ ರೂಪಾಂತರ ಅಂತೇಳಿ ತಮಗೆ ಗೊತ್ತಿರಲಿ. ಆ ಗ್ರಾಫೈಟ್ ಏನಪ್ಪ ಅಂತಂದ್ರೆ ವಿದ್ಯುತ್ ವಾಹಕ ಅಂತೇಳಿ ತಮಗೆ ಗೊತ್ತಿರಲಿ. ಬೇಕಾದರೆ ಟೆಸ್ಟ್ ಮಾಡಿ ನೋಡಬಹುದು. ಟೆಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ, ವಿದ್ಯುತ್ ವಾಹಕ ಹೌದು ಗೊತ್ತಿರಲಿ. ನೆಕ್ಸ್ಟ್ ರಬ್ಬರನ್ನು ನೋಡ್ತಾ ಬಂದರೆ, ದೇಶದಲ್ಲಿ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ, ಕೇರಳ ಅಂತೇಳಿ. ರಬ್ಬರನ್ನು ಬಳಸಿಕೊಂಡು ಗಟ್ಟಿ ರಬ್ಬರನ್ನು ತಯಾರು ಮಾಡ್ತಾರೆ, ಟೈರ್ಗಳನ್ನು ತಯಾರು ಮಾಡ್ತಾರಲ್ಲ, ಅದನ್ನು ಏನಂತ ಕರಿತೀವಿ ಅಂತಂದ್ರೆ ವಲ್ಕನೀಕರಣ ಅಂತ ಕರಿತೀವಿ. ವಲ್ಕನೀಕರಣ ಅಂತೇಳಿ. ವಲ್ಕನೀಕರಣ ಎಂದರೆ ಏನಂತೇಳಿ ಕ್ವಶನ್ನ ಕೇಳ್ತಾ ಬರ್ತಾನೆ. ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಯಾವುದು ರಬ್ಬರನ್ನು ಬಳಸಿಕೊಂಡು ಗಟ್ಟಿ ರಬ್ಬರನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಬಳಸುವಂಥ ಕೆಮಿಕಲ್ ಯಾವುದಂದ್ರೆ ಗಂಧಕಾಮ್ಲ ಅಂತೇಳಿ ತಮಗೆ ಗೊತ್ತಿರಲಿ. ಗಂಧಕಾಮ್ಲವನ್ನು ಬಳಸ್ತಾರೆ, ಅದು ಗಟ್ಟಿ ರಬ್ಬರ್ ತಯಾರು ಮಾಡಲು. ಅದನ್ನು ಏನಂತ ಕರಿತೀವಿ ಅಂತಂದಾಗ ವಲ್ಕನೀಕರಣ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಗಾಜನ್ನು ತಯಾರು ಮಾಡಲು ಯಾವುದನ್ನು ಬಳಸ್ತೀವಿ ಅಂತಂದಾಗ ಮರಳು ಮತ್ತು ಸಿಲಿಕೇಟನ್ನು ಬಳಸ್ತೀವಿ. ಇಂಪಾರ್ಟೆಂಟ ಇದು ಗೊತ್ತಿರಲಿ. ಕ್ವಶನನ್ನು ಕೇಳ್ತಾ ಬರ್ತಾನೆ. ಗಾಜನ್ನು ತಯಾರು ಮಾಡಲು ಯಾವ ಕಚ್ಚಾ ವಸ್ತುಗಳನ್ನು ಬಳಸಲಾಗುತ್ತೆ ಅಂತೇಳಿ ಕ್ವಶನ್ ಕೇಳ್ತಾನೆ. ಯಾವುದಪ್ಪ ಅಂತಂದಾಗ ಮರಳು ಮತ್ತು ಸಿಲಿಕೇಟನ್ನು ಬಳಸಲಾಗುತ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆ ವಿಧ ಅಂತೇಳಿ. ನೋಡಿ, ಬೇಸಿಕ್ ಕ್ವಶನ್ ಏನಪ್ಪ ಅಂತಂದಾಗ ನೀವು ಕನ್ನಡ ಗೌರ್ಮೆಂಟ್ ಬುಕ್ಕನ್ನು ಓದಿದರೆ ಆರಾಮಾಗಿ ಈ ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದು. ಆಪ್ಷನ್ 1 ವೃತ್ತೀಯ ಚಲನೆ, ಆಪ್ಷನ್ 2 ಆಂದೋಲನ ಚಲನೆ, ಆಪ್ಷನ್ 3 ರೇಖೀಯ ಚಲನೆ, ಆಪ್ಷನ್ 4 ಉರುಳು ಚಲನೆ ಅಂತೆ. ಅಂದರೆ ನೀವು ಜೋಕಾಲಿಯನ್ನು ಆಡಿದರೆ, ನಾಗರ ಪಂಚಮಿ ಹಬ್ಬದ ದಿವಸ ನೀವು ಜೋಕಾಲಿಯನ್ನು ಆಟವನ್ನು ಆಡಿದರೆ ಏನಪ್ಪ ಅಂತಂದಾಗ ಗೊತ್ತಿರ್ತೈತಿ. ಅದು ಯಾವುದಪ್ಪ ಅಂತಂದಾಗ ಆಂದೋಲನ ಚಲನೆ ಅಂತೇಳಿ ತಮಗೆ ಗೊತ್ತಿರಲಿ. ಇನ್ನೊಂದು ಕ್ವಶನ್ನ ಕೇಳ್ತಾ ಬರ್ಬೋದು, ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಯಾವ ಗಡಿಯಾರಗಳು ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ಒಂದೇ ರೀತಿಯಾದ ಟೈಮನ್ನು ತೋರಿಸ್ತಾವ ಅಂತ ನೋಡ್ತಾ ಬಂದಾಗ ಸ್ಪ್ರಿಂಗ್ ಗಡಿಯಾರ ಅಂತ ಬರ್ತಾವ. ಅವು ಏನಪ್ಪ ಅಂತ ಭೂಮಿ ಮೇಲೆ ಒಂದೇ ಟೈಮ್ ತೋರಿಸ್ತಾವ, ಚಂದ್ರನ ಮೇಲೂ ಸಹ ಒಂದೇ ಟೈಮನ್ನು ತೋರಿಸ್ತಾವ. ಆದರೆ ಯಾವ ಗಡಿಯಾರಗಳು ಒಂದೇ ರೀತಿಯಾದ ಟೈಮನ್ನು ತೋರಿಸಲ್ಲ ಅಂತ ನೋಡ್ತಾ ಹೋದಾಗ ಆಂದೋಲನ ಗಡಿಯಾರಗಳು. ಅದಕ್ಕಾಗ ಗ್ರಾವಿಟಿ, ಭೂಮಿಯ ಗ್ರಾವಿಟಿ ಮತ್ತು ಚಂದ್ರನ ಗ್ರಾವಿಟಿ ವ್ಯತ್ಯಾಸ ಆಗುವ ಕಾರಣದಿಂದ ಆಂದೋಲನ ಗಡಿಯಾರಗಳು ಏನಪ್ಪ ಅಂತಂದಾಗ ಸರಿಯಾದ ಟೈಮನ್ನು ತೋರಿಸಲ್ಲಂತೆ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ. ಈ ಸಂದರ್ಭದಲ್ಲಿ ಕಂಡುಬರುವ ಬಲ ವಿಧ. ಅಂದರೆ ಏನಪ್ಪ ಅಂತಂದ್ರೆ ಈ ಪ್ರಯೋಗ ಮಾಡಿ ನೋಡಿರ್ತೀರಿ. ಒಂದು ಹಾಳೆಯಿಂದ ಇನ್ನೊಂದು ಹಾಳೆಗೆ ಉಜ್ಜಿದಾಗ ಅದು ಏನಪ್ಪ ಅಂತಂದ್ರೆ ಆಕರ್ಷಣೆ ಮಾಡ್ತೈತಿ. ಅದಕ್ಕೆ ಕಾರಣ ಏನಂತೇಳಿ ಕ್ವಶನ್ ಕೇಳ್ತಾ ಬಂದ. ಯಾವ ಸ್ನಾಯು ಬಲ ಅಂತ ಕೊಟ್ಟಾನ, ಅಲ್ಲಿ ಸ್ನಾಯು ಬಲ ಬರಲ್ಲ. ಯಾಕಂತಂದಾಗ ಅಲ್ಲಿ ಸ್ನಾಯುನೇ ಇರಲ್ಲ ಹಾಳೆಯಲ್ಲಿ. ಕಾಮನ್ ಆಗಿ ಥಿಂಕ್ ಮಾಡಬೇಕು. ಗುರುತ್ವಾಕರ್ಷಣೆ ಬಲ ಅಂತ ನೋಡ್ತಾ ಹೋದಾಗ ಅದಕ್ಕೆ ಗುರುತ್ವಾಕರ್ಷಣೆ ಬಲ ಇರಲ್ಲ, ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಇದು ಸೌರವ್ಯೂಹದಲ್ಲಿ ಕಂಡುಬರುವ ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ, ಕ್ಷುದ್ರ ಗ್ರಹಗಳಲ್ಲಿ ಏನಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆ ಬಲ ಕಂಡುಬರ್ತೈತಿ. ಆದರೆ ಆ ಹಾಳೆಯಲ್ಲಿ ಗುರುತ್ವಾಕರ್ಷಣ ಬಲ ಉಂಟಾಗಲ್ಲ. ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ಕೊಟ್ಟಾನ. 4 ಕಾಂತೀಯ ಬಲ ಅಂತ ಹೇಳ್ಕೊಟ್ಟಾನ. ಗೊತ್ತಿರಬೇಕು. ಇಂಪಾರ್ಟೆಂಟ ಕಾಂತೀಯ ಬಲ ಅಂತೇಳಿ.
ಅಂದ್ರೆ ಆಕರ್ಷಣೆ ಮಾಡುವಂಥದ್ದು ಏನಪ್ಪ ಅಂತಂದಾಗ ಅಲ್ಲಿ ಉಂಟಾಗಿರ್ತೈತಿ. ಇಂಪಾರ್ಟೆಂಟ ತಮಗೆ ತಿಳಿ. ನೆಕ್ಸ್ಟ್, ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು. ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಅಂದ್ರೆ ಮ್ಯಾಗ್ನೆಟೈಟ್ ಅನ್ನೋದು ಒಂದು ಅದಿರು, ಇದು ಓರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. 1 ಚಿನ್ನ, 2 ಬೆಳ್ಳಿ, 3 ಕಬ್ಬಿಣ, 4 ತಾಮ್ರ ಅಂತೇಳಿ ಕೊಡ್ತಾ ಹೋಗಿದ್ದಾನೆ ಸ್ನೇಹಿತರೆ. ಮ್ಯಾಗ್ನೆಟೈಟ್ ಇದೊಂದು ಯಾವುದರ ಅದಿರು ಅಂತ ನೋಡ್ತಾ ಹೋದಾಗ ಕಬ್ಬಿಣದ ಅದಿರು. ಇಂಪಾರ್ಟೆಂಟ ಬರ್ಕೊಂಬಿಡಿ. ಮ್ಯಾಗ್ನೆಟೈಟ್, ಹ್ಯಾಮಟೈಟ್, ಸಿಡರೈಟ್ ಇವು ಏನಪ್ಪ ಅಂತಂದಾಗ ಕಬ್ಬಿಣದ ಅದಿರುಗಳು. ಮ್ಯಾಗ್ನೆಟೈಟ್ ಮತ್ತು ಹ್ಯಾಮಟೈಟ್ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ನೆಕ್ಸ್ಟ್, ತಾಮ್ರವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ ತಮಗೆ ಗೊತ್ತಿರಲಿ, ಮಿಶ್ರ ಲೋಹದಲ್ಲಿ ಯೂಸ್ ಮಾಡ್ತೀವಿ ಅತಿ ಹೆಚ್ಚು. ಮಿಶ್ರ ಲೋಹದಲ್ಲಿ ಅಂದ್ರೆ ಚಿನ್ನವನ್ನು ತಯಾರು ಮಾಡಬೇಕಾದ್ರೆ ಅದರಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಏನಪ್ಪ ಅಂತಂದಾಗ ತಾಮ್ರವನ್ನು ಯೂಸ್ ಮಾಡಿರ್ತಾರೆ. ಅದಕ್ಕಾಗಿ 24 ಗೋಲ್ಡ್ ಏನಪ್ಪ ಅಂತಂದಾಗ ಅದರ ಮೇಲೆ ಡಿಸೈನನ್ನು ಬಿಡಿಸೋದಾಗಲ್ಲ. ಹಾಗಾಗಿ ತಾಮ್ರವನ್ನು ಸಹ ಯೂಸ್ ಮಾಡಲಾಗುತ್ತೆ ಇದರಲ್ಲಿ, ಚಿನ್ನದಲ್ಲಿ. ಹಾಗೆ ತಾಮ್ರ ಮತ್ತು ತವರನ್ನು ಬಳಸಿಕೊಂಡು ಕಂಚನ್ನು ತಯಾರು ಮಾಡಲಾಗುತ್ತೆ. ತಾಮ್ರ ಮತ್ತು ತವರ ಇಂಪಾರ್ಟೆಂಟ. ಕಂಚು ಯಾವುದರ ಮಿಶ್ರ ಲೋಹ ಅಂತ ನೋಡ್ತಾ ಬಂದಾಗ ತಾಮ್ರ ಮತ್ತು ತವರ. ಹಿತ್ತಾಳೆ ಅಂತ ನೋಡ್ತಾ ಬಂದಾಗ ತಾಮ್ರ ಮತ್ತು ಸತು. ತಾಮ್ರ ಮತ್ತು ಸತುವಿನ ಮಿಶ್ರಣವೇ ಏನಪ್ಪ ಅಂತಂದಾಗ ಹಿತ್ತಾಳೆ ಅಂತೇಳಿ ನಮಗೆ ಗೊತ್ತಿರಲಿ. ನೆಕ್ಸ್ಟ್, ಕಬ್ಬಿಣವನ್ನು ನೋಡ್ತಾ ಬಂದರೆ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ನೋಡ್ತಾ ಬಂದಾಗ ಬಳ್ಳಾರಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ನೋಡ್ತಾ ಬಂದಾಗ ಒರಿಸ್ಸಾ ರಾಜ್ಯ ಅಂತೇಳಿ ತಮಗೆ ಗೊತ್ತಿರಲಿ. ಒರಿಸ್ಸಾ ರಾಜ್ಯ. ಕ್ವಶನ್ ಕೇಳ್ತಾ ಬರ್ತಾನೆ, ಕೆಮ್ಮಣ್ಣಗುಂಡಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನೋಡ್ತಾ ಬಂದಾಗ ಕಬ್ಬಿಣದ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಚಿನ್ನವನ್ನು ನೋಡ್ತಾ ಬಂದಾಗ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ನೋಡ್ತಾ ಬಂದಾಗ ಕರ್ನಾಟಕ. ಅದು ರಾಯಚೂರು ಜಿಲ್ಲೆಯ ಹಟ್ಟಿಗಣಿಯಲ್ಲಿ ಏನಪ್ಪ ಅಂತಂದಾಗ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಲಾಗುತ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಬೆಳ್ಳಿಯನ್ನು ನೋಡ್ತಾ ಬಂದಾಗ ಅತಿ ಹೆಚ್ಚು ವಿದ್ಯುತ್ ವಾಹಕವನ್ನು ಹೊಂದಿರುವ ಲೋಹ ಯಾವುದು ಅಂತ ಕೇಳ್ತಾ ಬಂದಾಗ ಬೆಳ್ಳಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಅತಿ ಹೆಚ್ಚು ವಿದ್ಯುತ್ ವಾಹಕವನ್ನು ಹೊಂದಿರುವ ಲೋಹ ಯಾವುದಂದಾಗ ಬೆಳ್ಳಿ. ಇಂಪಾರ್ಟೆಂಟ. ಬೆಳ್ಳಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ನೋಡ್ತಾ ಬಂದಾಗ ಅದು ರಾಜಸ್ಥಾನ್ ಅಂತೇಳಿ ತಮಗೆ ಗೊತ್ತಿರಲಿ. ರಾಜಸ್ಥಾನ್ ಅಂತೇಳಿ. ಭಾರತದಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ನೋಡ್ತಾ ಬಂದಾಗ ಇಂಪಾರ್ಟೆಂಟ ರಾಜಸ್ಥಾನ್ ಅಂತೇಳಿ ತಮಗೆ ಗೊತ್ತಿರಲಿ. ರಾಜಸ್ಥಾನ. ಈ ರೀತಿಯಾಗಿ ಗೊತ್ತಿರ್ಬೇಕು ನಿಮಗೆ. ಮುಂದೆ ಏನಪ್ಪ ಅಂತಂದಾಗ ಕ್ವಶನ್ನ ಕೇಳ್ಬೋದಾದಂಥ ಈ ಸಾಧ್ಯತೆ ಇರ್ತೈತಿ. ಈ ರೀತಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಹೆಚ್ಚು ಕುಟ್ಟತೆ ಮತ್ತು ತನ್ಯತೆ ಗುಣವುಳ್ಳ ಲೋಹ ಯಾವುದು ಅಂತ ಅಂದ್ರೆ ಅತಿ ಹೆಚ್ಚು ತನ್ಯತೆ ಅಂದ್ರೆ ತಂತಿಯನ್ನು ಎಷ್ಟು ಉದ್ದವಾಗಿ ಎಳೆಯನ್ನು ಮಾಡಿದ್ರು ಅದು ಕಟ್ ಆಗಬಾರ್ದು ಅಂತ ಲೋಹ ಅಂತ ಕೇಳೋಣ. ಮತ್ತು ಕುಟ್ಟತೆ ಅಂದ್ರೆ ಎಷ್ಟು ಹಾಳೆಯನ್ನು ಮಾಡ್ತೀವಲ್ಲ, ಹಾಳೆಯನ್ನು ಮಾಡಿದಾಗ ಅದು ಏನಾಗ್ಬಾರ್ದಪ್ಪ ಅಂತಂದಾಗ ಮುರಿದು ಹೋಗಬಾರ್ದು ಅಂತೇಳಿ ಕ್ವಶನ್ ಕೇಳೋಣ. ಅಂಥ ಲೋಹ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಜಿಂಕ್ ಅಂತ ಹೇಳ್ಕೊಟ್ಟಾನ. ಆಪ್ಷನ್ 2 ಕಾಪರ್ ಅಂತ ಹೇಳ್ಕೊಟ್ಟಾನ. ಆಪ್ಷನ್ 3 ಚಿನ್ನ ಅಥವಾ AU ಅಂತ ಆರಾಮ್ ಅಂತ ಕರಿತೀವಿ. ಡಿ ಪಾದರಸ ಅಥವಾ HC ಅಂತ ಕರಿತೀವಿ. ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಚಿನ್ನ. ಆನ್ಸರ್ ಏನಾಗುತ್ತೆ ಅಂದಾಗ ಚಿನ್ನ ಅಂತೇಳಿ ತಮಗೆ ಗೊತ್ತಿರಲಿ. ಪಾದರಸವನ್ನು ನೋಡ್ತಾ ಬಂದಾಗ ಇಂಪಾರ್ಟೆಂಟ, ಪಾದರಸವನ್ನು ಥರ್ಮೋಮೀಟರ್ನಲ್ಲಿ ಬಳಸಲಾಗುತ್ತಾ. ಥರ್ಮೋಮೀಟರ್ನಲ್ಲಿ ಬಳಸುವಂಥ ಲೋಹ ಯಾವುದು ಅಂತ ನೋಡ್ತಾ ಬಂದಾಗ ಪಾದರಸ. ಇಂಪಾರ್ಟೆಂಟ. ನೆಕ್ಸ್ಟ್, ಯಾವುದು ಪಾದರಸ ಯಾವುದಪ್ಪ ಅಂತಂದಾಗ ಪಾದರಸದಲ್ಲಿ ಕಬ್ಬಿಣವನ್ನು ಹಾಕಿದಾಗ ತೇಲುತ್ತೋ ಮುಳುಗುತ್ತೋ ಅಂತೇಳಿ ಕ್ವಶನ್ ಕೇಳ್ತಾನೆ. ಕಬ್ಬಿಣ ಏನು ಮಾಡ್ತಂದಾಗ ತೇಲುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾಕಂತಂದಾಗ ಕಬ್ಬಿಣದ ಸಾಂದ್ರತೆ ಯಾವುದು ಪಾದರಸಕ್ಕಿಂತ ಕಡಿಮೆ ಇರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಪಾದರಸದಿಂದ ಬರುವ ರೋಗ ಯಾವುದು ಅಂತೇಳಿ ಕ್ವಶನ್ನ ಕೇಳ್ತಾ ಬರ್ತಾನೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಮೀನಾಮಾಟ ರೋಗ ಅಂತೇಳಿ. ಮೀನಾಮಾಟ ರೋಗ ಯಾವ ಲೋಹದಿಂದ ಬರ್ತಂತಂದಾಗ ಪಾದರಸ ಲೋಹದಿಂದ ಬರ್ತಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಾ ಹೋಗೋಣ. ಲೋಹಗಳಿಗೆ ಒಂದು ಉದಾಹರಣೆ ಅಂತೇಳಿ ಕೇಳೋಣ. 1 ಲಿಥಿಯಂ, 2 ಅಯೋಡಿನ್, 3 ಜರ್ಮೇನಿಯಂ, 4 ಕ್ಸೆನಾನ್ ಅಂತೇಳಿ ಕೊಟ್ಟಾನ. ಲೋಹಗಳಿಗೆ ಒಂದು ಉದಾಹರಣೆ ಯಾವುದಂತಂದಾಗ ಜರ್ಮೇನಿಯಂ ಅಂತೇಳಿ ತಮಗೆ ಗೊತ್ತಿರಲಿ. ಇನ್ನೊಂದು ಬರ್ತದೆ ಸಿಲಿಕಾನ್.
ಇವೆರಡು ಏನಪ್ಪ ಅಂತಂದಾಗ ಲೋಹಾಭಗಳು. ಅಂದರೆ ಲೋಹಾಭಗಳಂದ್ರೆ ಏನಂತಂದಾಗ ಈ ಕಡೆ ಲೋಹದಂತನೂ ವರ್ತನೆ ಮಾಡ್ತಾವ, ಈ ಕಡೆ ಏನಪ್ಪ ಅಂತಂದಾಗ ಅಲೋಹದ ರೀತಿಯಲ್ಲೂ ವರ್ತನೆ ಮಾಡ್ತಾವ. ಹಾಗಾಗಿ ಇವುಗಳನ್ನು ಲೋಹಾಭಗಳು ಅಂತ ಕರಿತೀವಿ. ಒಂದು ಜರ್ಮೇನಿಯಂ, ಇನ್ನೊಂದು ಏನಪ್ಪ ಅಂತಂದ್ರೆ ಸಿಲಿಕಾನ್ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಲಿಥಿಯಮನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತೇಳಿ ಕ್ವಶನ್ನ ಕೇಳ್ತಾ ಬರ್ತಾನೆ. ಬ್ಯಾಟರಿಗಳಲ್ಲಿ ಯೂಸ್ ಮಾಡುವಂಥ ಲೋಹ ಯಾವುದು ಅಂತಂದಾಗ ಲಿಥಿಯಂ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಅಯೋಡಿನ್ ಇಂಪಾರ್ಟೆಂಟ್. ಅಯೋಡಿನ್ ಬಗ್ಗೆ ಗೊತ್ತಿರ್ಬೇಕು ತಮಗೆ. ಅಯೋಡಿನ್ ಕೊರತೆಯಿಂದ ಮನುಷ್ಯನಿಗೆ ಬರುವಂಥ ರೋಗ ಯಾವುದು ಅಂತ ನೋಡ್ತಾ ಹೋದಾಗ ಗಳಗಂಡ ಅಥವಾ ಗಾಯಿಟ ರೋಗ ಅಂತೇಳಿ ತಮಗೆ ಗೊತ್ತಿರಲಿ. ಗಳಗಂಡ ಅಥವಾ ಗಾಯಿಟ ರೋಗ ಅಯೋಡಿನ್ ಕೊರತೆಯಿಂದ ಉಂಟಾಗ್ತತಿ. ಯಾವ ಭಾಗದ ಈ ಕುತ್ತಿಗೆಯ ಭಾಗದಲ್ಲಿ ಉಂಟಾಗ್ತಂತೇಳಿ ತಮಗೆ ಗೊತ್ತಿರಲಿ. ಯಾವ ಗ್ರಂಥಿಗೆ ಈ ಕಾಯಿಲೆ ಬಾಧಿಸ್ತಾ ಅಂತ ಕೇಳ್ತಾ ಹೋದಾಗ ಸ್ವಲ್ಪ ತಂದಾಗ ಇಂಪಾರ್ಟೆಂಟಾಗಿ ಗೊತ್ತಿರಲಿ, ಥೈರಾಯ್ಡ್ ಗ್ರಂಥಿ ಅಥವಾ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ 2 ಗ್ರಂಥಿಗಳು ಬರ್ತವೆ. ಅದರಲ್ಲಿ ಥೈರಾಯ್ಡ್ ಗ್ರಂಥಿಗೆ ಈ ಕಾಯಿಲೆ ಏನಪ್ಪ ಅಂತಂದಾಗ ಉಂಟಾಗ್ತಂತೇಳಿ ತಮಗೆ ಗೊತ್ತಿರಲಿ. ಯಾವುದು ಗಾಯಿಟ ರೋಗ ಅಥವಾ ಗಳಗಂಡ ರೋಗ. ಇದನ್ನು ಏನಂತ ಕರಿತೀವಿ ಅಂತಂದಾಗ ಸ್ಥಾನಿಕ ವ್ಯಾಧಿ ಅಂತ ಕರಿತೀವಿ. ಅಂದರೆ ಸ್ಥಳೀಯವಾಗಿ ಕಂಡುಬರ್ತದೆ, ಕೆಲವೊಂದಿಷ್ಟು ಪ್ರದೇಶದಲ್ಲಿ ಕಂಡುಬರ್ತದೆ. ಇದು ಯಾವ ಪ್ರದೇಶದಲ್ಲಿ ಅಂತಂದಾಗ ಅಂದರೆ ಕರಾವಳಿಯನ್ನು ಹೊರತುಪಡಿಸಿ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಇಂತಹ ರೋಗವನ್ನು ನಾವು ಕಾಣ್ಬೋದು. ಇಂಥ ರೋಗವನ್ನು ಯಾವುದು ಗಾಯಿಟ ಅಥವಾ ಗಳಗಂಡ ರೋಗವನ್ನು. ಅಯೋಡಿನ್ ಇನ್ನೊಂದು ಬರ್ತೈತಿ ಸಿಲ್ವರ್ ಅಯೋಡೈಡ್ ಅಂತೇಳಿ. ಇದನ್ನು ಎಲ್ಲಿ ಬಳಸಲಾಗುತ್ತೆ ಅಂದಾಗ ಕೃತಕ ಮೋಡ ಬಿತ್ತನೆಯಲ್ಲಿ ಬಳಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಥಿಯಂ ಕಂಡುಬರೋದು ಯಾವ ಜಿಲ್ಲೆ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು, ಅದು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರಿನಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ. ನೋಡಿ, ಭಾರತದ ದಕ್ಷಿಣದ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಅಂತೇಳಿ ಕೊಟ್ಟಣ. ಆಪ್ಷನ್ 1 ಇಂದಿರಾ ಪಾಯಿಂಟ್, ಆಪ್ಷನ್ 2 ಇಂದಿರಾ ಕೋಲ್, ಆಪ್ಷನ್ 4 ಗೋವಾರ್ ಮೋಟಾ, ಆಪ್ಷನ್ 3 ಗೋವಾರ್ ಮೋಟಾ, ಆಪ್ಷನ್ 4 ಕಿಬೂತಿ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟಾಗಿ ಇದು ಬೇಸಿಕ್ ಕ್ವಶನ್ ಆಗಿರ್ತಾವ. ಭಾರತದ ದಕ್ಷಿಣ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಅಂತ ನೋಡ್ತಾ ಬಂದಾಗ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಇದೆಲ್ಲಿ ಕಂಡು ಬರ್ತಾ ಪ್ರಸ್ತುತ ಅಂತಂದಾಗ ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರ್ತದೆ. ಇಂಪಾರ್ಟೆಂಟಾ, ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಯಾವ ಅಕ್ಷಾಂಶದ ಮೇಲೆ ಕಂಡುಬರುತ್ತಂದಾಗ 6.45 ಅಕ್ಷಾಂಶದ ಮೇಲೆ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಮೇನ್ ಲ್ಯಾಂಡನ್ನು ತೆಗೆದುಕೊಂಡಾಗ, ಭಾರತದ ಪ್ರಮುಖ ಭೂಮಿಯನ್ನು ತೆಗೆದುಕೊಂಡಾಗ ಅಂದರೆ ದ್ವೀಪವನ್ನು ಹೊರತುಪಡಿಸಿದರೆ ಭಾರತದ ದಕ್ಷಿಣ ತುತ್ತ ತುದಿ ಯಾವುದಂತ ನೋಡ್ತಾ ಬಂದಾಗ ಕನ್ಯಾಕುಮಾರಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಉತ್ತರಕ್ಕೆ ಹೋದಂತೆ ಉತ್ತರಕ್ಕೆ ಅಂತ ತುತ್ತ ತುದಿಯಲ್ಲಿರುವ ಸ್ಥಳ ಯಾವುದಂತ ನೋಡ್ತಾ ಹೋದಾಗ ಇಂದಿರಾ ಕೋಲ್ ಅಂತೇಳಿ ಗೊತ್ತಿರಲಿ, ಇಂದಿರಾ ಕೋಲ್. ನೆಕ್ಸ್ಟ್, ಗುಹಾರ್ ಮೋಟಾ ಅಂದರೆ ಇದು ಏನಪ್ಪ ಅಂತಂದಾಗ ಗುಜರಾತ್ ಅಂದರೆ ಪಶ್ಚಿಮಕ್ಕೆ ಅತ್ಯಂತ ತುತ್ತ ತುದಿಯಾದ ಸ್ಥಳ ಯಾವುದಂದಾಗ ಗುಜರಾತ್ ರಾಜ್ಯದ ಕಚ್ ತೀರ ಅಂತೇಳಿ ತಮಗೆ ಗೊತ್ತಿರಲಿ. ಅರುಣಾಚಲ ಪ್ರದೇಶನ ನೋಡ್ತಾ ಬಂದಾಗ ಅರುಣಾಚಲ ಪ್ರದೇಶ ಅಂದರೆ ಪೂರ್ವಕ್ಕೆ ಅತ್ಯಂತ ತುತ್ತ ತುದಿಯಲ್ಲಿರುವ ಆ ಸ್ಥಳ ಯಾವುದಂತ ಕಿಬೂತಿ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು. ಇಂಪಾರ್ಟೆಂಟಾ, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಂತ ಕ್ವಶನ್ ಕೇಳೋಣ. ಆಪ್ಷನ್ 1 ಎಡ್ವರ್ಡ್ ಜನ್ನರ್, ಆಪ್ಷನ್ 2 ಅಲೆಕ್ಸಾಂಡರ್ ಫ್ಲೆಮಿಂಗ್, ಆಪ್ಷನ್ 4 ಲೂಯಿಸ್ ಪಾಶ್ಚರ್, ಆಪ್ಷನ್ 3 ಲೂಯಿಸ್ ಪಾಶ್ಚರ್, ಆಪ್ಷನ್ 4 ರಾಬರ್ಟ್ ಕೋಚ್ ಅಂತೇಳಿ. ಇಂಪಾರ್ಟೆಂಟಾಗಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರಂತಂದರೆ ಎಡ್ವರ್ಡ್ ಜನ್ನರ್ ಅಂತೇಳಿ ಗೊತ್ತಿರಲಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನನ್ನು ಕಂಡುಹಿಡಿತಾರೆ ಅಂತ ನೋಡ್ತಾ ಹೋದಾಗ ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರಂತ ಅಲೆಕ್ಸಾಂಡರ್ ಫ್ಲೆಮಿಂಗ್. ಆ ಕ್ಯಾನ್ಸರ್ ರೋಗಕ್ಕೆ ಬಳಸಲಾಗ್ತಿತ್ತು, ಅದು ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕಂಡುಹಿಡ್ತಾರೆ ಯಾರು, ಅಲೆಕ್ಸಾಂಡರ್ ಫ್ಲೆಮಿಂಗ್. ಇದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಶಿಲೀಂಧ್ರದಿಂದ ಇದನ್ನು ಪಡೆದುಕೊಳ್ಳಲಾಗಿದೆ ಅಂತ ನೋಡ್ತಾ ಬಂದಾಗ ನೊಟೇಟಮ್ ಎಂಬ ಶಿಲೀಂಧ್ರದಿಂದ ಪಡೆದುಕೊಳ್ಳಲಾಗಿದೆ ಅಂತ ತಮಗೆ ಗೊತ್ತಿರಲಿ. ಮೂರನೇದು ಲೂಯಿಸ್ ಪಾಶ್ಚರ್ ಅಂತ ಅಂತಂದಾಗ ರಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂಥ ಮಹಾನ್ ವ್ಯಕ್ತಿ ಯಾರಂತ ನೋಡ್ತಾ ಬಂದಾಗ ಲೂಯಿಸ್ ಪಾಶ್ಚರ್ ಅಂತ ಗೊತ್ತಿರಲಿ.
ಪಾಶ್ಚರೀಕರಣವನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತಂದಾಗ ಲೂಯಿಸ್ ಪಾಶ್ಚರ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ನಿಂದ ಇಲ್ಲಿವರೆಗೆ ಬೆಳೆದಿದ್ದೀನಿ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.